ಪ್ರೈಸ್ ದ ಲಾರ್ಡ್. ಒಂದು ವಾಕ್ಯ ಓದೋಣ. 2 ಕೊರಿಂಥಿ 4ನೇ ಅಧ್ಯಾಯ ವಾಕ್ಯ 3 ಹಾಗೂ 4. ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದ್ದರೆ ಆಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. ಸಿಸ್ಟರ್ 4 ಓದಿ ಸಿಸ್ಟರ್, ನೋಟ್ಸ್ ನೋಡಿ ಸ್ವಲ್ಪ. ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರದ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಓಕೆ, 2 ಒಟ್ಟಿಗೆ ಸೇರಿಸಿ ಮತ್ತೊಮ್ಮೆ ಯಾರು ಓದಿ. 2 ಒಟ್ಟಿಗೆ ಸೇರಿಸಿ. ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನು ಮುಸುಕಿನ ಮರೆಯಾಗಿದ್ದರೆ ಆಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಪ್ರೈಸ್ ದ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದ್ದರೆ ಹಾಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ. ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಪ್ರೈಸ್ ದ ಲಾರ್ಡ್. ಪ್ರಭುವಿನ ಮೊದಲನೇ ಬರುವಿಕೆ ನಮಗೆಲ್ಲ ತಿಳಿದಿದೆ. ಅವರು ಲೋಕವನ್ನು ರಕ್ಷಿಸುವುದಕ್ಕಾಗಿ ಲೋಕವನ್ನು ರಕ್ಷಿಸಲು ಪ್ರೈಸ್ ದ ಲಾರ್ಡ್. ಕೇಳಿಸ್ತಿದ್ಯಾ? ಲೋಕವನ್ನ ರಕ್ಷಿಸಲು ನರನಾಗಿ ಅಥವಾ ಮನುಷ್ಯರಾಗಿ ಮಾತೆ ಮರಿಯಳ ಉದರದ ಮುಖಾಂತರ ಜನಿಸಿ ಶಿಲುಬೆಯ ಮೇಲೆ ಪ್ರಾಣ ನೀಗಿ ಲೋಕಕ್ಕೆ ರಕ್ಷಣೆ ಹಾಗೂ ಬಿಡುಗಡೆ ನೀಡಿದರು. ಪ್ರೈಸ್ ದ ಲಾರ್ಡ್. ಇದು ಮೊದಲನೇ ಬರುವಿಕೆ. ಇದು ಬರ್ಕೊಳ್ತಾ ಇದ್ದೀರಾ? ಪ್ರಭುವಿನ ಮೊದಲನೇ ಬರುವಿಕೆ ನೋಡಿ ಹೇಗಿದೆ ಅಂತ. ಪ್ರಭುವಿನ ಮೊದಲನೇ ಬರುವಿಕೆ ಹೇಗಿದೆ ನಮಗೆಲ್ಲ ಗೊತ್ತಿದೆ. ಇದು ಗೊತ್ತಿಲ್ಲ ಅಂತ ಏನಿಲ್ಲ. ಆದರೆ ಪ್ರಭುವಿನ ಮೊದಲನೇ ಬರುವಿಕೆ ಅವರು ರಕ್ಷಣೆ ನೀಡುವುದಕ್ಕಾಗಿ ಲೋಕಕ್ಕೆ ಬಂದರು. ಮನುಷ್ಯ ಕುಮಾರರಾಗಿ ಇಳಿದು ಬಂದರು. ಮಾತೆ ಮರಿಯಮ್ಮನವರ ಉದರದ ಮುಖಾಂತರ ಜನಿಸಿ ಬಂದಿದಲ್ಲದೆ ಶುಭ ಸಂದೇಶವನ್ನು ಸಾರುತ್ತಾ ಶಿಲುಬೆಯ ಮೇಲೆ ಪ್ರಾಣ ನೀಗಿ
ಲೋಕಕ್ಕೆ ರಕ್ಷಣೆಯನ್ನ ಬಿಡುಗಡೆಯನ್ನ ನೀಡಿದರು. ಇದು ಮೊದಲನೆಯ ಬರುವಿಕೆ ಅಲ್ವಾ? ಇದಿಷ್ಟು ಮೊದಲನೇ ಬರುವಿಕೆ. ಹಾಗಾದ್ರೆ ಎರಡನೇ ಬರುವಿಕೆ ಏನು? ಎರಡನೇ ಬರುವಿಕೆ ಏನು? ಪ್ರಭುವಿನ ಅವರನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರಿಗೆ ನ್ಯಾಯ ತೀರ್ಪು ಕೊಡಲು ಬ್ರದರ್. ಪ್ರಭುವಿನ ಎರಡನೇ ಬರುವಿಕೆ. ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಎರಡನೇ ಬರುವಿಕೆ ಹೇಗಿರುತ್ತೆ? ಅದು ತುಂಬಾ ಮುಖ್ಯ. ಅದು ಎಲ್ಲಿ ಸಿಗುತ್ತೆ? ಯಾರು ತಿಳಿಸ್ಕೊಡ್ತಾರೆ? ಅದೇ ಪ್ರಭುವಿನ ಶುಭ ಸಂದೇಶ. ಪ್ರಭು ಮುಂಚಿತವಾಗಿ ತಿಳಿಸಿದ್ದಾರೆ, ತಿಳಿಸಿಲ್ಲ ಅಂತ ಏನೂ ಇಲ್ಲ, ತಿಳಿಸಿದ್ದಾರೆ. ಅದಕ್ಕೋಸ್ಕರ ಸಂತ ಪೌಲರು ಬರೀತಾರೆ, ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಮಾತ್ರ ಮುಸುಕಿನ ಮರೆಯಾಗಿದೆ. ಮುಸುಕು ಅಂದ್ರೆ ಏನು? ಮುಸುಕು ಅಂದ್ರೆ ಏನು? ಮುಸುಕು ಅಂದ್ರೆ ಏನು? ಮುಚ್ಚಿಡೋದಲ್ವಾ? ಕರೆಕ್ಟಾ? ಯಾಕೆ ಟೀಚರ್ಗಳು ಇಬ್ರು ಇದ್ದೀರಾ, ಮಾತಾಡಕ್ಕಾಗಲ್ವಾ? ಏನು ಶೇಡ್ ಆಗಿರುತ್ತೆ? ಮುಸುಕು ಅಂದ್ರೆ ಮುಸ್ಕು ಒಂಥರ ಮುಸ್ಕಾಗತ್ತೆ, ಕ್ಲಿಯರೆನ್ಸ್ ಆಗಿ ಕಾಣಲ್ಲ. ಅಂದ್ರೆ ಮರೆಯಾಗಿದೆ ಅಲ್ವಾ? ಮಬ್ಬು ಮೊಬ್ಬಾಗಿ ಮರೆಯಾಗಿದೆ. ಯಾರಿಗೆ? ಯಾರಿಗೆ? ವಿನಾಶದ ಆದಿಯಲ್ಲಿದ್ದವ್ರಿಗೆ, ವಿನಾಶದ ಮಾರ್ಗದಲ್ಲಿದ್ದವರಿಗೆ. ಅರ್ಥ ಆಗ್ತಾ ಇದೆಯಾ? ಶಿಲುಬೆಯ ಸಂದೇಶವನ್ನು ಯಾರು ಏನ್ ಹೇಳಿ? ಅದೊಂದು ಪೃಥ್ವಿಯ ಮಿಥ್ಯ ದೈವವು. ನಾನು ಮೊದಲನೇ ಪಾಯಿಂಟ್ ತಗೊಳ್ತಾ ಇದೀನಿ ಬ್ರದರ್, ಎರಡನೇದಿಂದ ಹೋಗಿಲ್ಲ. ಮೊದಲನೇ ತಗೊಳ್ಳೋಣ. ಮೊದಲನೇದು ನಾವು ತಿಳ್ಕೊಂಡ್ಬಿಡೋಣ. ವಿನಾಶ ಮಾರ್ಗದಲ್ಲಿರುವವರಿಗೆ ನೋಡಿ, ಅದೇ ಒಂದು ವಾಕ್ಯ ಓದಿ 1 ಕೊರಿಂಥಿ 1ನೇ ಅಧ್ಯಾಯ 18ನೇ ವಾಕ್ಯ ಓದಿ. 1ನೇ ಅಧ್ಯಾಯ 18ನೇ ವಾಕ್ಯ ಇಲ್ಲೇ ಬರ್ಕೊಳ್ಳಿ. 1 ಕೊರಿಂಥಿ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ, ಮುಕ್ತಿ ಅದು ದೈವ ಶಕ್ತಿಯಾಗಿದೆ. ಕೆಲವರಿಗೆ ಇದೇನಾಗಿದೆ? ಹುಚ್ಚು ಸಂಗತಿ. ಶಿಲುಬೆ ಅನ್ನೋದು ಒಂದು ಹುಚ್ಚು ಸಂಗತಿಯಾಗಿದೆ. ಅದರ ಮಹತ್ವ ಗೊತ್ತಿಲ್ಲ, ಇನ್ನೂ ಅದರ ಮಹತ್ವ ಗೊತ್ತಿಲ್ಲ ಜನರಿಗೆ. ದೇವರು ಏನು ಮಾಡಿದ್ರು, ಈ ಲೋಕಕ್ಕೆ ಬಂದು ಏನು ಮಾಡಿದ್ರು ಅದಿನ್ನೂ ಗೊತ್ತಿಲ್ಲ ಇವರಿಗೆ. ಅದೊಂದು ಹುಚ್ಚು ಸಂಗತಿ. ಸುಮ್ಮನೆ ಕಾಟಾಚಾರಕ್ಕೆ ಬಳಸುವಂಥದ್ದು ಶಿಲುಬೆಯ ಗುರುತನ್ನ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ವಿನಾಶ ಮಾರ್ಗದಲ್ಲಿರುವವರಿಗೆ ಅದು ಮುಸುಕಾಗಿದೆ. ಏನಾಗಿದೆ? ಮುಚ್ಚಲ್ಪಟ್ಟಿದೆ. ಸರಿಯಾಗಿ ಕಾಣ್ತಾ ಇಲ್ಲ. ಕಾಣ್ಬೇಕಂದ್ರೆ ಅಲ್ಲಿ ಏನಿರ್ಬೇಕು? ಬೆಳಕಿರ್ಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಬೆಳಕಿದ್ರೆ ಕತ್ತಲೆ ಅಲ್ಲಿ ಇರೋದಿಲ್ಲ. ಇರುತ್ತಾ? ಕತ್ತಲೆ ಮಾಯ ಅಲ್ವಾ? ಪ್ರೈಸ್ ಹೌದಾ? ಕತ್ತಲೆ ಇರುವ ಜಾಗದಲ್ಲಿ ಏನಿರೋದಿಲ್ಲ. ಕತ್ತಲೆ ಇರೋ ಕಡೆ ಸತ್ಯ ಬೆಳಕಿರಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಏನಾಗ್ತಾ ಇದೆ? ಈಗ ಕತ್ತಲೆಯಲ್ಲಿರುವವರು ಬೆಳಕಿನ ಕಡೆಗೆ ಬರಕ್ಕಾಗ್ತಾ ಇಲ್ಲ. ಪ್ರಭುವಿನ ಎರಡನೇ ಬರುವಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎರಡನೇ ಬರುವಿಕೆ ಏನಿರುತ್ತೆ? ಹೆಬ್ರಿಯರಿಗೆ ಬರೆದ ಪತ್ರ, ಎರಡನೇ ಬರುವಿಕೆ, ಪ್ರಭುವಿನ ಎರಡನೇ ಬರುವಿಕೆ ಯಾರಿಗಾಗಿ? ಪ್ರೈಸ್ ದಿ ಲಾರ್ಡ್. ಇದು ಬರ್ಕೊಂಬಿಡೋಣ. ಯಾರಿಗಾಗಿ ಅಲ್ವಾ? ಯಾರಿಗಾಗಿ? ಏತಕ್ಕಾಗಿ? ಅವ್ರ ಮೊದಲನೇ ಬರುವಿಕೆ ಬಂದದ್ದು ಲೋಕಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇದ್ದೀರಾ? ಓಕೆ. ಮೊದಲನೇ ಬರುವಿಕೆ ಲೋಕಕ್ಕೆ ರಕ್ಷಣೆ ಹಾಗೂ ಶಾಪದಿಂದ ಬಿಡುಗಡೆ. ಎರಡನೇ ಬರುವಿಕೆ ಏನಕ್ಕೆ ಬರ್ಬೇಕು? ಅವರು ಯಾವುದಕ್ಕೋಸ್ಕರ ಬರಬೇಕು? ಎರಡನೇ ಬರುವಿಕೆ ಏನು ಅವಶ್ಯಕತೆ ಇಲ್ಲ ಅಲ್ಲ?
ತೀರ್ಪಿಗೆ ಬ್ರದರ್. ಆಮೇನ್. ನ್ಯಾಯ ತೀರ್ಪಿಗೆ. ಇಬ್ರಿಯರಿಗೆ ಬರೆದ ಪತ್ರ ವಾಕ್ಯದ ಸಮೇತ ಬರೆಯೋಣ. ವಾಕ್ಯದ ಸಮೇತ ತಗೊಳ್ಳಿ. ಇಬ್ರಿಯರಿಗೆ ಬರೆದ ಪತ್ರ, ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದೋಣ. 9:28. ಇಬ್ರಿಯ 9:28. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿ ಸಮರ್ಪಿಸಿಕೊಂಡರು. ಅವರು ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆಯಲ್ಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆ ಓದಿ, ಮತ್ತೊಮ್ಮೆ ಬೇರೆ ಓದಿ. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಜೀವೋದ್ಧಾರ ಮಾಡಲೆಂದು. ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರಿಗಾಗಿ. ಯಾರಿಗಾಗಿ ಬರ್ತಾರದವರು? ಯಾರಿಗಾಗಿ ಬರ್ತಾರದು? ತಮ್ಮನ್ನು ನಿರೀಕ್ಷಿಸಿಕೊಂಡಿರುವವರಿಗಾಗಿ. ನಂಬಿ ನಿರೀಕ್ಷಿಸುತ್ತಿರುವವರಿಗೆ. ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರಿಗಾಗಿ. ನಿರೀಕ್ಷಿಸಿಕೊಂಡಿರುವವರಿಗಾಗಿ. ಪ್ರೈಸ್ ದಿ ಲಾರ್ಡ್. ಈ ಪದ ತುಂಬಾ ಮುಖ್ಯ. ಇದು ಈ 2 ಪದ ಇದೆಯಲ್ಲ, ಇದು ತುಂಬಾ ಮುಖ್ಯ. ಈ 2 ಪದದಲ್ಲಿ ಇನ್ನೂ ಮುಖ್ಯ ಯಾವುದು ಅಂದ್ರೆ ಇದು. ಯಾವುದು? ಇದು ಏನು? ನಂಬಿ. ಪ್ರೈಸ್ ದಿ ಲಾರ್ಡ್. ಈಗ ಯಾರೋ ಒಬ್ರು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳೋಣ. ದೊಡ್ಡ ವ್ಯಕ್ತಿ ಬರ್ತಾರೆ. ಅವ್ರನ್ನ ನೀವು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಗೊಂದು ನಂಬಿಕೆ ಅಲ್ವಾ, ಅವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅಥವಾ ನನಗೆ ಸಾಧ್ಯವಾದ ಕೆಲಸ ಕೊಡ್ತಾರೆ, ಕೆಲಸ ಇಲ್ಲದ ಕೆಲಸ ಕೊಡ್ತಾರೆ, ಅಥವಾ ಹಣ ಸಮಸ್ಯೆ ಇಲ್ಲ, ನಂಬಿ ಹೋಗೋದು. ಏನೋ ಒಂದು ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಲ್ವಾ, ಏನೋ ಒಂದು ಸಹಾಯ ಮಾಡ್ತಾರೆ, ಏನೋ ಒಂದು ಆಗುತ್ತೆ ನಮ್ಮ ಜೀವನದಲ್ಲಿ ಸಹಾಯ ಅಲ್ವಾ. ಪ್ರೈಸ್ ದಿ ಲಾರ್ಡ್. ಈಗ 2ನೇ ಬರುವಿಕೆ, 1ನೇ ಬರುವಿಕೆಯಲ್ಲಿ ಆಗೋಯ್ತು. ಏನು? ಪಾಪ ಕ್ಷಮೆ ಆಯಿತು, ಬಿಡುಗಡೆ ಆಯಿತು, ರಕ್ಷಣೆ ಆಯಿತು, ಎಲ್ಲ ಆಗೋಯ್ತು. ಹಾಗಾದ್ರೆ 2ನೇ ಬರುವಿಕೆ ಯಾವಾಗ? 2ನೇ ಬರುವಿಕೆ ಏನಕ್ಕೋಸ್ಕರ? ಯಾರಿಗೋಸ್ಕರ? ಪ್ರೈಸ್ ದಿ ಲಾರ್ಡ್. ಇದೇ ತುಂಬ ಮುಖ್ಯ. ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರೋರಿಗಾಗಿ. ಓಕೆ, 2ನೇ ಬರುವಿಕೆಯಲ್ಲಿ ನಾವಿದ್ದೀವಿ. ಯಾರನ್ನ ನಂಬಿದ್ದೀವಿ? ಯಾರನ್ನ ನಂಬಿದ್ದೀವಿ ನಾವು ಇವತ್ತಿನವರೆಗೂ? ಯಾರನ್ನ ನಂಬಿ ಜೀವಿಸ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನ ನಂಬಿದ್ದೀವಿ. ಹೌದಾ? ಅವರು ನುಡಿದ ಜೀವಂತ ವಾಕ್ಯಗಳಿಂದ. ನಿಜನಾ? ಪ್ರೈಸ್ ದಿ ಲಾರ್ಡ್. ಇಲ್ಲ. ಯಾರನ್ನ ನಂಬಿ ನಾವು ಜೀವಿಸ್ತಾ ಇದ್ದೀವಿ? ಇಲ್ಲ. ಯಾರನ್ನ ನಂಬಿ? ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳು. ಹೌದಾ? ಇಲ್ಲ? ಪ್ರೈಸ್ ದಿ ಲಾರ್ಡ್. ಯಾರನ್ನ ನಂಬಿದೀವಿ ನಾವು? ಲೋಕ ಯಾರನ್ನ ನಂಬಿ ಜೀವಿಸ್ತಾ ಇದೆ ಹೇಳಿ ನೋಡೋಣ. ಲೋಕ ಯಾರನ್ನ ನಂಬಿ ಜೀವಿಸ್ತಾ ಇದೆ? ಸೈತಾನದ್ದು ಬ್ರದರ್. ಸೈತಾನ ಅಂದ್ರೆ ಏನು? ಲೋಕ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ಸೈತಾನನು ಕೊಡುವ ಆಶೀರ್ವಾದಗಳು, ಸುಖ ಸಂತೋಷಗಳು ಅಲ್ವಾ? ವಸ್ತುಗಳು, ಕಾರ್ಯಗಳು. ಸೈತಾನ ಅಥವಾ ಲೋಕಾಧಿಪತಿ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಲೋಕದ ವಸ್ತುಗಳು, ಲೋಕದ ವ್ಯಕ್ತಿ,
ಲೋಕ ಅಂದ್ರೆ ಏನು? ಸೈತಾನ. ಸೈತಾನ ಅಂದ್ರೆ ಯಾರು? ಲೋಕಾಧಿಪತಿ. ನಾವ್ ಹೇಳ್ತಾ ಇದೀವಾ? ಇಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದು ಅಲ್ವಾ? ಲೋಕಾಧಿಪತಿ ಹೌದು ಬ್ರದರ್, ಬರುವ ಸಮಯವಾಯಿತು. ಈಗಾಗಲೇ ಬಂದಿದ್ದಾನೆ ಅಂತ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು ಬ್ರದರ್. ಹಾ, ಹೌದು ಬ್ರದರ್. ಈ ವಿಷಯ ನೋಡಿ, ಈ 2 ವಾಕ್ಯ ಇದೆಯಲ್ಲ, ತಮ್ಮನ್ನ ನಂಬಿ ಜೀವಿಸುವವರು ಕೆಲವು ಜನರಿಗೆ ಏನಾಗಿದೆ? ಮುಸುಕಾಗಿದೆ. ಮುಸುಕಾಗಿದೆ. ಇದು ಈ ವಾಕ್ಯ ಏನಾಗಿದೆ? ಮುಸುಕಾಗಿದೆ. ಮುಸುಕ ಅಂತೇಳಿ ಯಾರು ಮುಸುಕಲ್ಲಿ ಇರ್ತಾರೆ? ಮುಸುಕಲ್ಲಿ ಯಾರಿರೋದು? ವಿನಾಶದ ಮಾರ್ಗದಲ್ಲಿ ಇರುವವರು ಅಲ್ವಾ? ವಿನಾಶದ ಮಾರ್ಗದಲ್ಲಿರುವವರು. ಪ್ರೈಸ್ ದಿ ಲಾರ್ಡ್. ಪರಲೋಕವನ್ನ ನೀವು ಶೇಖರಣೆ ಮಾಡಿಟ್ಟಿರುವ ಹಣದಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆಗುತ್ತಾ? ಆಗಲ್ಲ ಬ್ರದರ್. ನಾನು ದೊಡ್ಡ ಬೋಧಕ, ನನಗೆ ಪರಲೋಕ ಬೇಕು. ಆಗುತ್ತಾ? ಆಗಲ್ಲ ಬ್ರದರ್. ಆಗಲ್ಲ ಬ್ರದರ್. ನಾನು ಯಾಜಕ, ನನಗೆ ಪರಲೋಕ ಬೇಕು. ಆಗುತ್ತಾ? ಆಗಲ್ಲ ಆಗಲ್ಲ. ಬ್ರದರ್. ನಾನು ದೊಡ್ಡ ಶ್ರೀಮಂತ. ಆಗುತ್ತಾ? ಪರಲೋಕ ಸಿಗುತ್ತಾ? ಇಲ್ಲ ಬ್ರದರ್, ಯಾರು ಎಷ್ಟೇ ಕೋಟಿಗಿದ್ರು ಸಿಗಲ್ಲ ಬ್ರದರ್. ನಾನು ಬಿಷಪ್. ನಾನು ಪರಲೋಕ ಸಿಗುತ್ತಾ? ಸಿಗಲ್ಲ ಬ್ರದರ್. ನಾನು ಪೋಪ್. ಸಿಗಲ್ಲ. ನಾನು ಪೋಪ್, ಜಗತ್ ಪೋಪ್. ನಾನು ಸಿಗುತ್ತಾ? ಇಲ್ಲ ಬ್ರದರ್, ಸಿಗಲ್ಲ. ಯಾಕೆ ಸಿಗಲ್ಲ? ಅವರು ಲೋಕದಲ್ಲೇ ಇರ್ತಾರೆ. ಯಾರು ಪ್ರಭು ಯೇಸು ಕ್ರಿಸ್ತರು ನಂಬಿ ನಿರೀಕ್ಷಿಸಿಕೊಂಡಿರ್ತಾರೆ ಅವ್ರು ಮಾತ್ರ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಕ್ ಸಾಧ್ಯ. ಆಮೇಲೆ ಯಾರು ಕೂಡ ಹೋಗಕ್ ಸಾಧ್ಯ. ಯಾರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾರಿಗೂ ತೀರ್ಪು ಕೊಡುವ ಅಧಿಕಾರ ನಮಗೆ ಇಲ್ಲ. ವಾಕ್ಯ ಸ್ಪಷ್ಟವಾಗಿದೆ. ತಮ್ಮ 2ನೇ ಬರುವಿಕೆಗೆ ನಂಬಿ ನಿರೀಕ್ಷಿಸಿಕೊಂಡಿರುವವರಿಗಾಗಿನೇ ಪ್ರಭು ಯೇಸು ಕ್ರಿಸ್ತರು ಬರ್ತಾರೆ. ಹಾಗಾದ್ರೆ ಇವೆಲ್ಲ ಎಲ್ಲೋಗ್ತವೆ? ಲೋಕದ ವಸ್ತುಗಳು, ಲೋಕದ ಇವೆಲ್ಲ ಎಲ್ಲೋಗ್ತವೆ? ಆರದ ಬೆಂಕಿಗೆ. ಅವೆಲ್ಲ ನಾಶನೇ ಬ್ರದರ್. ನಾಶ. ಇವತ್ತು ನಾವು ಯಾವುದನ್ನು ನೋಡಿ ಓಡ್ತಾ ಇದ್ದೀವಿ? ನಾಶದ ಹಿಂದೆ ಓಡ್ತಾ ಇದ್ದೀವಿ. ವಿನಾಶದ ಮಾರ್ಗದಲ್ಲಿ ನಾವು ಕುಳಿತಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿಂದ ಹೊರ ಬರ್ಬೇಕಾದ್ರೆ ಏನ್ ಬೇಕು ನಮಗೆ? ಮುಖ್ಯವಾಗಿ ಕತ್ಲೆಯಲ್ಲಿ ಓಡ್ತಾ ಇದ್ದೀವಿ. ಕತ್ಲೆಯಿಂದ ನಮಗೆ ಒಂದು ಮಾರ್ಗ ಕಾಣಿಸ್ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು? ಏನಿರ್ಬೇಕು? ಆಮೆನ್. ನೋಡಿ, ಇದು ಕತ್ತಲೆಯ ಮಾರ್ಗ. ಇದು ಮಾರ್ಗ. ಕತ್ತಲೆಯ ಮಾರ್ಗ. ಇಲ್ಲಿ ಇನ್ನೊಂದು ಮಾರ್ಗ ಇರುತ್ತೆ. 2 ಮಾರ್ಗ ಇರುತ್ತಲ್ವಾ? 2 ಮಾರ್ಗ ಇರುತ್ತೆ. ಇದು ಬೆಳಕಿನ ಮಾರ್ಗ. ಈ ಕತ್ತಲೆಯ ಮಾರ್ಗವನ್ನ ಮುನ್ನಡೆಸೋದು ಯಾರು ಅಂತಿದ್ರೆ ಸೈತಾನ. ಇದು ಯಾರು ಮುನ್ನಡೆಸ್ತಾರೆ? ಬೆಳಕಿನ ಮಾರ್ಗ ಯಾರು ಮುನ್ನಡೆಸ್ತಾರೆ? ಪರಿಶುದ್ಧಾತ್ಮ. ಪ್ರಭು ಯೇಸು ಕ್ರಿಸ್ತ ಬರ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇರೋದು ಯಾರು ಇವಾಗ? ನಮ್ಗೆ ಪರಿಶುದ್ಧಾತ್ಮರಲ್ವಾ? ಇನ್ನು ಪ್ರಭು ಯೇಸು ಕ್ರಿಸ್ತರು ಬಂದಿಲ್ಲ ಅಲ್ವಾ? ಹೌದಾ? ಹಾಗಾದ್ರೆ ಈಗ ನಮ್ಮನ್ನ ಮುನ್ನಡೆಸ್ತಾ ಇರೋದು ಯಾರು? ಅರ್ಥ ಆಗ್ತಾ ಇದೆಯಾ? ಈಗ ಪ್ರಭು ಯೇಸು ಕ್ರಿಸ್ತರು ಅಂತ ನಾವು ಹೇಗೆ ಹೇಳ್ದೋ? ಗೊತ್ತಿಲ್ಲ ನಮ್ಗೆ ಅಲ್ವಾ? ಗೊತ್ತಿಲ್ಲ. ಹೌದಾ ಬ್ರದರ್? ಪ್ರಭು ಯೇಸು ಕ್ರಿಸ್ತರ ಪೋಷಕರು ಪವಿತ್ರಾತ್ಮರಲ್ಲ ಬ್ರದರ್? ಹೌದು. ಮತ್ತೆ ಅವ್ರೇನೇ ಬ್ರದರ್? ಓಕೆ, ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕ್ಲಾಸ್ ತಗೊಳ್ಳೋಣ. ಸರಿನಾ?
Praise the Lord. ಸರಿ ಒಂದು ವಾಕ್ಯ ಓದೋಣ. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 17ನೇ ವಾಕ್ಯ. 16, 17 ಎರಡು ಓದಿ. 16, 17. ಸೈತಾನನು ನಾನು ಪಿತನನ್ನು ಕೇಳಿಕೊಳ್ಳುವೆನು. ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. 16:8 ಆ ಪೋಷಕ ಬಂದು ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಈಗ ವಾಕ್ಯದ ಪ್ರಕಾರ ನಾವು ತಿಳ್ಕೊಳ್ಳೋದಂದ್ರೆ ನಮ್ಮನ್ನ ಸಿದ್ಧತೆ ಮಾಡ್ತಾ ಇರೋದು ಯಾರೀಗ ನ್ಯಾಯ ತೀರ್ಪಿಗೆ? ಪವಿತ್ರಾತ್ಮರು ಬ್ರದರ್. ಪವಿತ್ರಾತ್ಮರು ಬ್ರದರ್. ಅರ್ಥ ಆಯ್ತಾ? ವಾಕ್ಯದ ಪ್ರಕಾರ ಹೌದು ಅರ್ಥ ಆಯ್ತು ಬ್ರದರ್. ನಮ್ಮನ್ನ ಅಂತಿಮ ದಿನಕ್ಕೆ ನಮ್ಮನ್ನ ಸಿದ್ಧತೆ ಮಾಡೋದು ಪವಿತ್ರಾತ್ಮರು. Praise the Lord. ನೋಡಿ, ಈಗ ನಾವು ಕತ್ತಲೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಬೆಳಕಿನ ಮಾರ್ಗನೂ ಒಂದಿದೆ. ಆ ಮಾರ್ಗದಲ್ಲಿ ಮುನ್ನಡೆಸುವ ಪರಿಶುದ್ಧಾತ್ಮರು, ಇಲ್ಲಿ ಕತ್ತಲೆ ಮಾರ್ಗವನ್ನು ಮುನ್ನಡೆಸುವನು ಸೈತಾನ. ಈ ಬೆಳಕಿನ ಮಾರ್ಗದಿಂದ ನಾವು ಕತ್ತಲೆಯ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ಬರಬೇಕಂದ್ರೆ ಇಲ್ಲಿ ಏನಿರಬೇಕು? ಮುಖ್ಯವಾಗಿ ನಮಗೆ ಬೆಳಕಿರ್ಬೇಕು ಬ್ರದರ್, ಎಣ್ಣೆ ದೀಪ ಎರಡು ಇರಬೇಕು. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಕರೆಕ್ಟ್ ಬ್ರದರ್. ಇದಿದ್ರೆ ಮಾತ್ರ ಇದು ಕಾಣಿಸುತ್ತೆ, ಇಲ್ಲದ್ರೆ ಕಾಣಿಸಲ್ಲ. ಇದು ಈ ಬೆಳಕು, ಈ ದೀಪ ಇದ್ರೆ ಮಾತ್ರ ಇದು ಕಾಣಿಸುತ್ತೆ. ಯಾವ್ದು ಕಾಣಿಸುತ್ತೆ? ಬೆಳಕಿನ ಮಾರ್ಗ ಕಾಣಿಸುತ್ತೆ. ಇಲ್ಲಾಂದ್ರೆ ಕಾಣಿಸಲ್ಲ ಅಲ್ವಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಓಕೆ. ಮತ್ತಾಯ 25ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? 5 ಜನ ಮತ್ತಾಯ 25ನೇ ಅಧ್ಯಾಯ ವಾಕ್ಯ ಓದಿದ್ರಿಂದ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನ್ ಮಾತಾಡ್ತಾರೆ? ದೀಪ. ಮುಖ್ಯವಾಗಿ ದೀಪ ಮಾತಾಡ್ತಾರ. ದೀಪ ಕರೆಕ್ಟ್. ಈಗ ದೀಪ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಯಾರು? ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರು. ಓಕೆ. ಎಣ್ಣೆ ಅಂದ್ರೆ ದೇವರ ಜೀವವುಳ್ಳ ವಾಕ್ಯಗಳು. ಜೀವವುಳ್ಳ ವಾಕ್ಯ. ಇನ್ನೊಂದು ಸಾಕ್ಷಿಯ ಜೀವನ. ಪ್ರೈಸ್ ದಿ ಲಾರ್ಡ್. ಈಗ ದೀಪ ಇದ್ರೆ ಬೆಳಕಿನ ಮಾರ್ಗ ಕಾಣಿಸುತ್ತೆ. ಟಕ್ಕಂತ ಈ ಕಡೆ ನಾವು ಬಂದು ಅದು ಆರುವ ಚಾನ್ಸಸ್ ಜಾಸ್ತಿ ಇದೆ. ಇದೆಯಾ? ಬೆಳಕಿನ ಮಾರ್ಗ ಕಾಣಿಸಿದಾಗ ಈ ಕಡೆ ಬರ್ತೀವಿ. ಅದು ಉರಿದೇ ಇದ್ದಾಗ ಏನಾಗುತ್ತೆ? ಮತ್ತೆ ಇಲ್ಲಿಗೆ ಬರ್ತೀವಿ, ಸ್ವಲ್ಪ ದಿನ ಟ್ರಾವೆಲ್ ಮಾಡ್ತೀವಿ, ಮತ್ತೆ ಇಲ್ಲಿಗೆ ವಾಪಸ್ ಆಗ್ತೀವಿ. ಆದರೆ ದೀಪ ಮತ್ತೆ ಅದರೊಳಗೆ ಎಣ್ಣೆ ಇತ್ತು ಅಂತ ಹೇಳಿದ್ರೆ, ದೀಪ ಹಾಗೂ ಎಣ್ಣೆ ಇತ್ತು ಅಂತ ಹೇಳಿದ್ರೆ ನಾವು ಈ ವಾಪಸ್ ಹೋಗ್ತೀವ? ಕತ್ತಲೆ ಕಾಣಿಸುತ್ತಾ ನಮಗೆ? ಇಲ್ಲ ಅಲ್ವಾ? ಹೀಗೇ ಬೆಳಕಲ್ಲಿ ನಾವಿರ್ತೀವಿ. ಬೆಳಕೆಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನ? ಸ್ವರ್ಗಕ್ಕೆ. ಆಮೇನ್. ದೇವರ ರಾಜ್ಯಕ್ಕೆ. ಇದು ನರಕಕ್ಕೆ. ಸೈತಾನ ಎಲ್ಲ ಕರ್ಕೊಂಡು ಹೋಗ್ತಾನೆ? ಹಾರದ ಬೆಂಕಿಗೆ, ನರಕ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಈ ವಿಷಯ ಯಾರಿಗೆ ಮುಸುಕಾಗಿದೆ? ಈ ವಿಷಯ ಯಾರಿಗೆ ಮುಸುಕಾಗಿದೆ?
ವಿನಾಶದ ಮಾರ್ಗದಲ್ಲಿ ಮಾರ್ಗದಲ್ಲಿರುವವರಿಗೆ ಈಗ ನೋಡಿ, ದೀಪ ಹಾಗೂ ಎಣ್ಣೆಯನ್ನು ನಂಬಿ ಜೀವಿಸುವವರಿಗೆ ಮಾತ್ರ ಪ್ರಭು ಯೇಸು ಕ್ರಿಸ್ತರು ಕಾಣಿಸ್ತಾರೆ. ಪ್ರಭು ಯೇಸು ಕ್ರಿಸ್ತರು ಕಾಣಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳೇ ಕಾಣಿಸ್ತಾರೆ. ಯಾರಿಗೆ? ಕತ್ತಲೆಯ ಮಾರ್ಗದಲ್ಲಿರುವವರಿಗೆ. ಕತ್ತಲೆದಲ್ಲಿರುವವರಿಗೆ. ಇಲ್ಲಿ ಮೊದಲನೇ ಬರುವಿಕೆಯ ಎಲ್ಲ ವ್ಯಕ್ತಿಗಳು ಇಲ್ಲಿ ಕಾಣಿಸ್ಕೊಳ್ತಾರೆ. ಪ್ರವಾದಿಗಳು, ವಸ್ತುಗಳು, ಮಾತೆ ಮರಿಯಮ್ಮನವರು ಎಲ್ಲ ಇಲ್ಲಿ ಕಾಣಿಸ್ಕೊಳ್ತಾರೆ. ಮೊದಲನೇ ಬರುವಿಕೆಯಲ್ಲಿದ್ದಂತಹ ಎಲ್ಲ ವ್ಯಕ್ತಿಗಳು ನೋಡಿ. ಕೆಲವು ಜನಕ್ಕೆ ದೇವರ ಜೀವವುಳ್ಳ ವಾಕ್ಯಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ, ಜಪಸರದ ಬಗ್ಗೆ ಆಸಕ್ತಿ ಇರುತ್ತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಜಪಸರದ ಬಗ್ಗೆ ಅವರಿಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ದೀಪ ಹಾಗೂ ಎಣ್ಣೆ. ಹೌದಾ? ದೀಪ ಹಾಗೂ ಎಣ್ಣೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಈಗ ಎರಡನೇ ಪಾಯಿಂಟ್ ಬರೋಣ. ಆಗಲೇ ಆರೋಗ್ಯ ಸಮಯದಲ್ಲಿ ಕೇಳಿದ್ರಲ್ಲ, ಆ ಎರಡನೇ ಪಾಯಿಂಟ್ ಬರೋಣ. 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಾಕ್ಯ ಓದಿ. ಇವರು ವಿಶ್ವಾಸಿಸುವುದಿಲ್ಲ. ಯಾರು ವಿಶ್ವಾಸಿಸಲ್ಲ? ಕತ್ತಲೆಯಲ್ಲಿರುವವರು ಬೆಳಕಿನಲ್ಲಿರುವಂತಹ ಮಾರ್ಗವನ್ನು ಅವ್ರು ಏನ್ ಮಾಡಲ್ಲ, ವಿಶ್ವಾಸಿಸೋದಿಲ್ಲ. ಇವರು ಮಾಡ್ತಿರೋದೇ ಕರೆಕ್ಟು ಅಂತ ವಾದ ಮಾಡ್ತಾರೆ. ಇಲ್ಲ, ನಾವು ಮಾಡ್ತಿರೋದೇ ಕರೆಕ್ಟು. ನಮ್ಮ ಪಿತೃಗಳು ಹಂಗಂದ್ರೆ ಹುಚ್ಚರ, ಅವರು ಜೀವಿಸಿಲ್ವಾ? ಅವ್ರಿಗೆ ಗೊತ್ತಿಲ್ದಿರೋ ನಿನಗೆ ಗೊತ್ತಾ? ಅವರು ನಮಗೆ ತಿಳಿಸ್ಕೊಟ್ಟಿಲ್ವಾ? ಪ್ರೈಸ್ ದಿ ಲಾರ್ಡ್. ಹೇಳ್ತಾರೆ. ಅದಕ್ಕೆ ಇಲ್ಲಿ ಇವ್ರು ಬರೀತಾರೆ, ಸೊಲೊಮನ್ ಬರೀತಾರೆ. ಏನ್ ಬರೀತಾರೆ ಗೊತ್ತಾ? ಜ್ಞಾನೋಕ್ತಿಗಳ ಗ್ರಂಥ, ಜ್ಞಾನೋಕ್ತಿ. ಹಾಗೆ ಒಂದು ವಾಕ್ಯ ಓದ್ಬಿಡಿ. 14ನೇ ಅಧ್ಯಾಯ 12ನೇ ವಾಕ್ಯ ಓದಿ. 14:12. ಒಂದು ಮಾರ್ಗ ಒಬ್ಬನಿಗೆ ನೇರವೆಂದು ತೋರಬಹುದು, ಕೊನೆಗೆ ಅದು ಮರಣಕ್ಕೊಯ್ಯುವ ಆದಿಯಾಗಬಹುದು. ಈ ಕತ್ತಲೆಯ ಮಾರ್ಗ ಎಲ್ಲಿ ಕರ್ಕೊಂಡು ಹೋಗುತ್ತಂತೆ? ಮರಣಕ್ಕೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಆ ಮರಣದ ಮಾರ್ಗವನ್ನು ಬಿಟ್ಟು ಬೆಳಕಿನ ಮಾರ್ಗದ ಕಡೆ ನಾವು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲವು ವಿಷಯಗಳಿದೆ, ಅದನ್ನು ನಾವು ಓದ್ಬಿಡೋಣ. ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ. ಓದಿ. ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ಪೃಥ್ವಿ ಅಂದ್ರೇನು? ಭೂಮಿ. ಬ್ರದರ್. ಭೂಮಿ. ಪೃಥ್ವಿ ಅಂತ ಹೇಳಿದ್ರೆ ಭೂಮಿಗೆ ಇನ್ನೊಂದು ಹೆಸರು ಲೋಕ. ಅಲ್ವಾ? ಲೋಕ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಲೋಕಾಧಿಪತಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಲೋಕಾಧಿಪತಿ. ಪೃಥ್ವಿಯ ಮಿಥ್ಯ ದೈವವು. ಮಿಥ್ಯ ಅಂದ್ರೇನು? ಸುಳ್ಳು. ಯೋಹಾನ 8:44 ಏನ್ ಹೇಳ್ತಾರೆ? ಅವನೊಬ್ಬ ಸುಳ್ಳುಗಾರ. ಹೇಳ್ತಾರಾ? ಸುಳ್ಳುಗಾರ. ದೈವ ಅಂದ್ರೆ ಏನು? ದೇವರು ಅಲ್ವಾ? ದೇವರು. 8:44 ಹೇಳ್ತಾರೆ, ಸುಳ್ಳಿನ ನೋಡಿ, ಭೂಮಿಯ ಸುಳ್ಳು ದೇವರು ಇವರ ಮನಸ್ಸನ್ನ ಮಂಕಾಗಿಸಿದೆ. ಇದು ನೋಡಿ, 3 ಲೆಕ್ಕ ಹಾಕೊಳ್ಳಿ. ಈ ತರ ಪೃಥ್ವಿ ಅಂದ್ರೆ ಭೂಮಿ, ಮಿಥ್ಯ ಅಂದ್ರೆ ಸುಳ್ಳು, ದೈವ ಅಂದ್ರೆ ದೇವರು. ಸುಳ್ಳಿನ ಲೋಕಾಧಿಪತಿ, ಇದರ ಪೂರ್ಣ ಅರ್ಥ ಲೋಕಾಧಿಪತಿ. ಲೋಕಾಧಿಪತಿ ಏನ್ ಮಾಡಿದಾನೆ? ಬೆಳಕಿನ ಮಾರ್ಗವನ್ನ ಏನ್ ಮಾಡಿದಾನೆ?
ಮಂಕಾಗಿಸಿದಾನೆ ಅಲ್ವಾ? ಬೆಳಕಿನ ಕಡೆ ಹೋಗಲು ಬಿಡದೆ ಮಾಡಿಸ್ತಾನೆ. ಹಾ, ಅರ್ಥ ಆಗ್ತಾ ಇದೆಯಾ ನಿಮಗೆ? ಯಾಕಂದ್ರೆ ನಾಳೆ ದಿನ ನೀವು ಹೋಗಿ ಸತ್ಯ ಹೊರಗಡೆ ನುಡಿಬೇಕು. ಅರ್ಥ ಆಯ್ತು brother. ಹಾ, ದೇವರ ಪ್ರತಿ ಸ್ವರೂಪವಾಗಿರುವ ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ಬೈಬಲ್ ಇವರಿಗೆ ಕುರುಡು. ಏನು ಬೈಬಲ್? ಬೈಬಲ್ ಅಂದ್ರೆ ಏನು? ಸತ್ಯ ಸಂದೇಶ ಅಲ್ವಾ? ಹೌದಾ? ಕಾಣದಂತೆ ಇದೀರಾ? ವಾಯ್ಸ್ ಬ್ರೇಕ್ ಆಯ್ತು, ಏನು ಅರ್ಥ ಆಗಿಲ್ಲ. ಕುರುಡಾಗಿಸಿದೆ. ಎಲ್ಲ ಎಕ್ಸಿಟ್ ಆಗಿ ಲಾಗಿನ್ ಆಗಿ ಬೇಗ. ಕುರುಡಾಗಿಸಿದೆ. ಪ್ರೈಸ್ ದಿ ಲಾರ್ಡ್. ಬಂದ್ರಾ? ಯಾರಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಈಗ ಕೇಳಿಸ್ತಿದ್ಯಾ? ಸತ್ಯವಾಕ್ಯ ಅಂದ್ರೆ ಏನು? ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ, ಈ ಬೆಳಕನ್ನು ಕಾಣದಂತೆ ಕುರುಡಾಗಿಸಿದೆ. ಯಾರು ಕುರುಡು ಮಾಡಿದ್ಯಾರು? ಲೋಕಾಧಿಪತಿ. ಲೋಕಾಧಿಪತಿ ಸೈತಾನ ಬ್ರದರ್. ಸೈತಾನ ಕುರುಡಾಗಿಸಿದಾನೆ. ಹಾಗಾದ್ರೆ ಈಗ ನಿಮ್ಮ ತಂದೆ ಯಾರು? ಸೈತಾನನ ಅಥವಾ ಪ್ರಭು ಯೇಸು ಕ್ರಿಸ್ತರ? ಇದು ಪ್ರಶ್ನೆ. ಈಗ ಬೈಬಲ್ ಕಾಣದಂತೆ, ಬೈಬಲ್ನ ಬೆಳಕನ್ನು, ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಕುರುಡಾಗಿಸಿದಾನೆ ಅಂತ ಹೇಳಿದ ಮೇಲೆ ಈಗ ನಿಮ್ಮ ತಂದೆ ಯಾರು? ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ? ಇನ್ನೊಂದ್ಸಲ ಹೇಳಿ. ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ನಮ್ಮ ಕಣ್ಣುಗಳನ್ನು ಅವನು ಕುರುಡಾಗಿಸಿದಾನೆ ಅಂತ ಹೇಳಿದ್ರೆ ಈಗ ನಮ್ಮ ತಂದೆ ಯಾರು? ನಿಮ್ಮ ತಂದೆ ಯಾರು? ಸೈತಾನ ಅಲ್ವಾ? ಹೌದಾ? ಇವನನ್ನು ನಿರೀಕ್ಷಿಸಿದ್ರೆ, ಇವನನ್ನು ನಂಬಿದರೆ ನರಕ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಇವರನ್ನ ನಂಬಿದ್ರೆ ಇವರನ್ನ ನಂಬಿದ್ರೆ ನಿತ್ಯ ಜೀವ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಎರಡು ಯಾರ ಕಣ್ಣು ಮುಂದೆ ಇದೆ? ನಮ್ಮ ಕಣ್ಣು ಮುಂದೆನೇ ಇದೆ ಅಲ್ವಾ? ಲೋಕಾಧಿಪತಿ, ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳು, ಇದನ್ನ ನಾವು ನಂಬಿದ್ರೆ ಕತ್ಲೆಯಲ್ಲೇ ಮಾರ್ಗದಲ್ಲಿ ನಾವು ಜೀವಿಸಬೇಕಾಗುತ್ತೆ. ಆದರೆ ನಮಗನ್ಸುತ್ತೆ, ಜ್ಞಾನೋಕ್ತಿ 14:2 ಪ್ರಕಾರ ನಾನು ಹೋಗ್ತಾರೋ ಮಾರ್ಗ ಕರೆಕ್ಟ್ ಆಗಿದೆ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ತುಂಬ ಸುಂದರವಾಗಿ ಹೋಗ್ತಾ ಇದ್ದೀನಿ, ನನಗೆ ನೋಡಿ ಒಳ್ಳೆ ಮನೆ ಇದೆ, ಒಳ್ಳೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಒಳ್ಳೆ ಗಂಡ ಇದ್ದಾನೆ, ಆಭರಣಗಳಿದೆ, ಕೈಯಲ್ಲಿ ದುಡ್ಡಿದೆ, ನನಗೆ ಅಧಿಕಾರ ಇದೆ, ನನಗೆ ಪವರ್ ಇದೆ, ನಾನು ಅದು ಮಾಡ್ಬೋದು, ನಾನು ಇದು ಮಾಡ್ಬೋದು ಅಂತ ಏನಾದರೂ ನಾವು ಇದ್ದರೆ ಅದು ಕತ್ತಲೆಯ ಮಾರ್ಗ ನಮಗೆ ನೇರವಾಗಿ ಕಾಣಿಸುತ್ತೆ. ನಾವು ಪರಲೋಕಕ್ಕೆ ಹೋಗೋ ಥರನೇ ಭಾಸವಾಗುತ್ತೆ, ಆದರೆ ಪರಲೋಕಕ್ಕೆ ನಾವು ಹೋಗೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಕತ್ತಲೆಯ ಮಾರ್ಗದಲ್ಲಿದ್ದರೂ ಕೂಡ ದೀಪದ ಅವಕಾಶ ಸಿಕ್ಕಿದಾಗ
ದೀಪ ನಿಮ್ಮನ್ನು ಕೈ ಹಿಡಿದು ಮೇಲೆತ್ತಿದಾಗ ಆ ದೀಪದ ಮುಖಾಂತರ ಬೆಳಕಿನ ಮಾರ್ಗಕ್ಕೆ ಬಂದು ಅಲ್ಲಿ ಪ್ರತಿದಿನ ಆ ದೀಪ ಆರದಂತೆ ಎಣ್ಣೆ ಹಾಕುತ್ತಾ ಅದನ್ನು ಉರಿಸುವಾಗ ನಾವು ಬೆಳಕಿನ ಮಾರ್ಗದಲ್ಲೇ ಇರ್ತೀವಿ. ಬೆಳಕಿನ ಮಾರ್ಗದಲ್ಲೇ ಇದ್ದು ಎರಡನೇ ಬರುವಿಕೆಯನ್ನು ಗೆದ್ದು ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಸ್ವರ್ಗಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೃಥ್ವಿಯ ಅಂದರೆ ಭೂಮಿಯ ಮಿಥ್ಯ ಅಂತ ಹೇಳಿದ್ರೆ ಸುಳ್ಳು, ದೈವ ಅಂದರೆ ದೇವರು, ಭೂಮಿಯ ಸುಳ್ಳು ದೇವರಾದ ಲೋಕಾಧಿಪತಿ ಯಾವ ರೀತಿ ಏದೇನ್ ತೋಟದಲ್ಲಿ ಅವಳನ್ನು ಮೋಸಗೊಳಿಸಿದ್ನೋ ಅಥವಾ ಮರುಳುಗೊಳಿಸಿದ್ನೋ ಅದೇ ರೀತಿ ಇವತ್ತು ನಮ್ಮನ್ನು ಮರುಳುಗೊಳಿಸ್ತಾ ಇದ್ದಾನೆ. ಮುಖ್ಯವಾಗಿ ನಮ್ಮ ರೋಮನ್ ಕಥೋಲಿಕರಿಗೆ ಬೈಬಲ್ ವಾಕ್ಯಗಳು ಅಂತ ಹೇಳಿದ್ರೆ ಅವರಿಗೆ ಬಿಲ್ಕುಲ್ ಆಗೋದೇ ಇಲ್ಲ. ಬಿಲ್ಕುಲ್ ಅವರಿಗೆ ಏನಾಗಲ್ಲ. ಇಡಿಸಲ್ಲ. ಬೈಬಲ್ನ ಶುಭ ಸಂದೇಶದ ಬೆಳಕು ಅವ್ರಿಗೆ ಬೇಕಾಗಿಲ್ಲ. ನೋಡಿ, ಅದನ್ನ ಮುನ್ನಡೆಸಲಿಕ್ಕೆ ಕೆಲವು ಜನ ಇದ್ದಾರೆ. ಅದನ್ನ ಮುನ್ನಡೆಸಲಿಕ್ಕೆ ಬೈಬಲಿಂದ ಬೇರ್ಪಡಿಸ್ಲಿಕ್ಕೆ ಕೆಲವು ಜನ ನಮ್ಮ ಮಧ್ಯದಲ್ಲಿ ಉಟ್ಕೊಂಡಿದ್ದಾರೆ. ಪಾಸ್ಟರ್ಸ್ಗಳು ಇರ್ಬೋದು, ಬೋಧಕರು ಇರ್ಬೋದು, ಯಾಜಕರು ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳಿರ್ಬೋದು, ವಿಶ್ವಾಸಿಗಳಿರ್ಬೋದು. ಯಾರು ಗೊತ್ತು, ಸೈತಾನ ಯಾರನ್ನ ಬೇಕಾದರೂ ಅವನು ಬಳಸ್ಬೋದು. ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಂತಹ ಇಸ್ಕಾರಿಯೋತ ಯೂದನನ್ನೇ ಸೈತಾನ ಬಳಸ್ತಾ ಇದ್ದಾನಂದ್ರೆ ಯೋಚನೆ ಮಾಡಿ. ನಮ್ಮನ್ನು ನಡೆಸಲಿಕ್ಕೆ ಯಾರನ್ನ ಬೇಕಾದರೂ ಅವನು ಬಳಸ್ಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇದ್ದೀರಾ? ಯಾರನ್ನ ಬೇಕಾದ್ರೂ ಬಳಸ್ಬೋದು. ಹಾಗಾಗಿ ನಾವು ಆ ಬೆಳಕಿನಲ್ಲಿ ಸದಾಕಾಲ ಇರಬೇಕು. ಅದು ತುಂಬ ಮುಖ್ಯ. ನಮ್ಮ ತಂದೆ ಯಾವಾಗಲೂ ಪ್ರಭು ಯೇಸು ಕ್ರಿಸ್ತರೇ ಆಗಿರಬೇಕು. ಅವರನ್ನು ನಂಬಿ ನಾವು ಜೀವಿಸಿದ್ರೆ ನಿತ್ಯ ಜೀವ ಹೊಂದ್ಕೊಳ್ತೀವಿ. ಸೈತಾನ ನಮ್ಮ ತಂದೆ ಆಗಿರಬಾರದು. ಪ್ರಭು ಯೇಸು ಕ್ರಿಸ್ತರು ನಮ್ಮ ತಂದೆ ಆಗಬೇಕು ಅಂತ ಹೇಳಿದ್ರೆ ಎಣ್ಣೆ ಅವರ ಜೀವವುಳ್ಳ ವಾಕ್ಯಗಳಿಂದ ನಾವು ತುಂಬಿರಬೇಕು. ಪ್ರೈಸ್ ದಿ ಲಾರ್ಡ್. ವಾಕ್ಯಗಳಿಂದ ತುಂಬಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಓಕೆ, ಫೈನ್. ಹಾಗಾದ್ರೆ ಕ್ಲಾಸ್ನ ಮುಗಿಸೋಣ. ಇವತ್ತು ನಾವು ಕ್ಲಾಸು ಮುಗಿಸೋಣ. ಪ್ರೈಸ್ ದಿ ಲಾರ್ಡ್. ದೇವರಿಗೆ